ಹಬ್ಬನ ನೋಡಿ ಈ ತರ ಮಾಡಬೇಕು. ನನಗೆ ನೋಡಿ ತುಂಬಾ ಖುಷಿ ಆಗೋಯ್ತು ನನಗೆ. ಅದಕ್ಕೆ ಅಮ್ಮ ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತೀನಮ್ಮ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಕಬ್ಬೆಲ್ಲ ಚೆನ್ನೆಲ್ಲ ಕಟ್ಟಿಬಿಟ್ಟು ರಂಗೋಲಿ ಹಾಕಿ ಸೌದೆ ಒಲೆಯಲ್ಲಿ ಪೊಂಗಲ್ ಮಾಡ್ತಾ ಇದ್ದಾರೆ. ಇನ್ನು ಲೇಟು ಇದ್ದೀರಿ ಅಮ್ಮ ಪೊಂಗಲ್ ಕೊಡ್ರಿ ಅಂತ ಹಾಕಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೆ. ಈಗ ಮಾಡ್ತಾ ಇದ್ದಾರೆ ಅಮ್ಮ. ನೋಡಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಸಂಕ್ರಾಂತಿ ಹಬ್ಬದ ದಿವಸ ಶ್ರೀ ದೊಡ್ಡ ಗಣಪತಿ ದೇವಾಲಯಕ್ಕೆ ಬಂದಿದ್ದೀನಿ. ದೇವ್ರಿಗೊಂದು ಗಣೇಶನ್ಗೊಂದು ನಮಸ್ಕಾರ ಮಾಡಿಕೊಂಡು ನಂದು 90,000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಗಣೇಶನ್ಗೊಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಮತ್ತು ತುಂಬ ರಶ್ ಇದೆ ಇವತ್ತು. ನೋಡಿ ಹೋಗೋಣ, ಒಳಗೆ ಹೋಗ್ತೀನಿ ಬನ್ನಿ. ನೋಡಿ ಹಬ್ಬದ ದಿವಸ ಎಷ್ಟು ರಶ್ ಇದೆ. ಲಾಸ್ಟ್ ಒಂದು ವೀಡಿಯೋದಲ್ಲಿ ಕಡಲೆಕಾಯಿ ಪರ್ಸೆದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ದೊಡ್ಡ ಬಸವಣ್ಣ, ದೊಡ್ಡ ಗಣೇಶ ಇದೆಲ್ಲ ತೋರಿಸಿದ್ದೀನಿ ನೋಡಿ. ಉಪವಾಸ ಅಂತ ಬರ್ತೀವಿ ಅದೆಲ್ಲ ಕರೆಕ್ಟಪ್ಪ. ಬೇಡ ಅಂತ ಬೇಡ ಅಷ್ಟೇ ಅಲ್ವಪ್ಪ, ನಮ್ಮ ಕರ್ತವ್ಯ ಅಷ್ಟೇ. ಚಿಕ್ಕ ಮಗಳು ಪ್ರಸಾದ ತೊಗೊಂಡು ತಿಂದೆ. ದೊಡ್ಡ ಬಸವಣ್ಣ ನೋಡಕ್ಕಂತ ಬಂದೆ ನೋಡಿ. ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ. ಇಲ್ಲಿ ಒಂದು ಬಸವಣ್ಣನೂ ಕರ್ಕೊಂಡು ಬಂದಿದ್ದಾರೆ. ಈಗ ಒಂದು ಸ್ಪೆಷಲ್ ಎಪಿಸೋಡ್ ಕೊಡ್ತಾ ಇದ್ದೀನಿ. ದೇವಸ್ಥಾನ ತೋರಿಸ್ದೆ ಫಸ್ಟು. ಸ್ಪೆಷಲ್ ಎಪಿಸೋಡ್ ಏನು ಅಂತ ನಾನು ಇವಾಗ ಮುಂದೆ ತೋರಿಸ್ತೀನಿ. ಎಲ್ಲರೂ ಖುಷಿಯಾಗಿ ಹೋಗ್ತೀರಾ. ನಾನು ಹೇಳಿದ್ನಲ್ಲ ಇವಾಗೆಲ್ಲ ನಾನು 90,000 ಸಬ್ಸ್ಕ್ರೈಬರ್ ಆದಮೇಲೆ ಏನು ಸ್ಪೆಷಲ್ ಎಪಿಸೋಡ್ ಅಂತೇಳ್ಬಿಟ್ಟು ಇವಾಗ ಕಾಯ್ತಾ ಇರಿ. ಬನ್ನಿ ನನ್ನ ಜೊತೆಲಿ. ಸಂಕ್ರಾಂತಿ ಹಬ್ಬಕ್ಕೆ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಬಂದೆ. ದೊಡ್ಡ ಬಸವಣ್ಣನ ತೋರಿಸ್ದೆ. 90,000 ಸಬ್ಸ್ಕ್ರೈಬರ್ ಮಾಡಿದ್ದೀರಾ ನೀವೆಲ್ಲರೂ ಪ್ರೀತಿಯಿಂದ. ಇವಾಗ ಹೊಸದು ಟೀಮ್ ಕೊಡೋಣ, ನಾನು ಹೊಸ ಕಂಟೆಂಟ್ ಕೊಡೋಣ ಅಂತ ನಾನು ಹೇಳ್ತೀನಿ. ಅದೇ ಚಿಂತೆಯಲ್ಲಿ ಇರ್ತೀನಿ ನಾನು ಅಂತ. ಇವತ್ತು ನಾನು ಇಷ್ಟು 1,200 ವಿಡಿಯೋ ಮಾಡಿದ್ದೀನಿ. 90,000 ಸಬ್ಸ್ಕ್ರೈಬರ್ ಆಗಿದ್ರು ಈ ತರ ಟೀಮ್ ನಾನು ಯಾವತ್ತೂ ಕೊಟ್ಟಿಲ್ಲ, ಕಂಟೆಂಟ್ ಕೊಟ್ಟಿಲ್ಲ. ನಿಮ್ಗೆ ಗೊತ್ತು, ಪ್ರತಿಯೊಂದು ವಿಡಿಯೋ ನೀವು ನೋಡ್ಕೊಂಡು ಬಂದಿದ್ದೀರಾ. ನಾನು ಹೇಳ್ದೆ ದೇವಸ್ಥಾನ ಹತ್ರ, ದೊಡ್ಡ ಗಣೇಶನ ದೇವಸ್ಥಾನ ಹತ್ರ ಹೇಳ್ದೆ ಇವತ್ತು ಹೊಸ ಕಂಟೆಂಟ್ ಕೊಡ್ತೀನಿ ಬನ್ನಿ, ಹೊಸ ತಂಡದ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ದೆ. ಇದು ಏನು ಅಂದ್ರೆ ರಾವಣಪುರ ಅಂತ ಒಂದು ಫಿಲಂ ರಿಲೀಸ್ ಆಗ್ತಾ ಇದೆ. ನನ್ ಮುದ್ದು ಸೂರ್ಯ, ನನ್ ಮಗ, ನನ್ ದತ್ತು ಪುತ್ರ ಇವನು ಅದ್ರಲ್ಲಿ ಮಾಡ್ತಾ ಇದ್ದಾನೆ. ನನಗ್ ಅಚಾನಕ್ ಆಗಿ ಸಿಕ್ತ ನನಗ್ ದೇವಸ್ಥಾನದ ಹತ್ರ. ಅವರು ಬಂದಿರೋ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ. ಅದೇನೋ ಗೊತ್ತಿಲ್ಲ, ಇವತ್ತು ನನ್ನ ಹಬ್ಬಕ್ಕೆ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಚಾನಕ್ ಅವ್ರ ಟೀಮ್ ಫುಲ್ಲು ಸಿಕ್ಕಿದ್ರು ನನ್ಗೆ ನಿಜವಾಗ್ಲೂ ಇವನೊಬ್ಬನ್ ಪರಿಚಯ ಇದೆ. ಅದಕ್ಕೆ ಅವನೇ ಕೇಳ್ಬಿಡ್ತೀನಿ. ಅದು 17ನೇ ತಾರೀಕು ರಿಲೀಸ್ ಇರೋ ಫಿಲಮ್. ನನ್ಗೆ ಹೇಳ್ತಿದ್ದ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಿದ್ದ ನನ್ಗೆ. ಅಮ್ಮ 1ನೇ ತಾರೀಕು ಡೇಟ್ ರಿಲೀಸು, ನೀವು ಬರ್ಬೇಕು ಫಿಲಮ್ಗೆ ಅಂತೆಲ್ಲ ಹೇಳ್ತಿದ್ದ. ಆದ್ರೆ ಇವತ್ತು ಏನಂತ ಗೊತ್ತಿಲ್ಲ. ಇವನ ಹೆಸರು ಸೂರ್ಯ. ಇವತ್ತು ಸಂಕ್ರಮಣ ದಿವಸ ಸೂರ್ಯ ಪತನ ಚೇಂಜ್ ಆಗತ್ತೆ ಅಲ್ವಾ? ಹಂಗೆ ನಮ್ ಸೂರ್ಯನ್ಗೆ ಒಳ್ಳೇದಾಗ್ಲಿ ಅಂತೇಳಿ ಅವನಿಂದಾನೇ ಶುರು ಮಾಡ್ತೀನಿ ನಾನು. ಸೂರ್ಯ ನಮಸ್ಕಾರ ಕಣಪ್ಪ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ ಶುಭಾಶಯ. ಎಲ್ಲ ಬೆಣ್ಣ ಕೃಷ್ಣ ವ್ಲಾಗ್ ಚಾನೆಲ್ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ನಾನು ನಮ್ ತಂಡನ ಪರಿಚಯ ಮಾಡ್ತಾ ಹೋಗ್ತೀನಿ ಬನ್ನಿ. ಇವರು ಕುಮಾರ್ ಸರ್ ಅಂತ ನಮ್ಮ ಚಿತ್ರದ ನಿರ್ದೇಶಕರು. ನಮಸ್ಕಾರ ಸರ್. ಎಲ್ಲಾರನು ಅವರೇ ಪರಿಚಯ ಮಾಡಿಸ್ತಾರೆ. ನಮಸ್ತೆ. ಬೆಣ್ಣೆ ಕೃಷ್ಣ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ನನ್ನ ನಮಸ್ಕಾರ. ಮತ್ತು ಆ ಚಾನಲ್ನ ಈ ಒಂದು ಮಟ್ಟಕ್ಕೆ ತಂದಿರೋಂಥ ನಂದಿನಿ ಅವ್ರಿಗೂ ಕೂಡ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ದತ್ತು ಪುತ್ರ ಅಂತೇಳಿ ನಮ್ಮ ಸೂರ್ಯ
ಆತ ನಾನು ತಿಳಿದ ಹಾಗೆ ಒಳ್ಳೆ ಕಲಾವಿದ. ಆ ಆತನ ಬಗ್ಗೆ, ಆ ಪಾತ್ರದ ಬಗ್ಗೆ ಆಮೇಲೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಂತರ ನನ್ನ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಬಾಡಿ ಲ್ಯಾಂಗ್ವೇಜ್ ನ ಮಾಡಿದಂತ ಒಂದು ಕಲಾವಿದ ಅಂದ್ರೆ ಇವತ್ತು ತುಂಬಾ ಖುಷಿ ಆಗುತ್ತೆ. ತುಂಬಾ ಅಲಿತಾ ಇದ್ದಾಗ ನನಗೊಂದು ವ್ಯಕ್ತಿ ಸಿಗ್ತಾರೆ, ಅವ್ರಿಗೆ ನಾನೊಂದು ವಿಚಾರ ಹೇಳ್ತೀನಿ. ಅವ್ರು ಏನೋ ಇಷ್ಟ ಆಗಿ ಬಾರಯ್ಯ ಅದೇನ್ ಮಾಡ್ತೀಯ ಮಾಡ್ಬಿಡಯ್ಯ ಅನ್ನೋ ತರ ಹೇಳ್ತಾರೆ ವ್ಯಾಂಗ್ಯವಾಗಿ. ಅದೊಂದು ಅದ್ಭುತವಾದ ಒಂದು ಸಂಭಾಷಣೆ. ಆ ವೇದಿಕೆ ಕೊಟ್ರು, ಒಂದು ಚಿತ್ರ ಮಾಡೋದಕ್ಕೆ ನಾನು ಅವಕಾಶ ಕೇಳಿದಾಗ ಹಿಂದೆ ಮುಂದೆ ನೋಡಿದೆ ನನಗೊಂದು ಅವಕಾಶ ಕೊಟ್ಟಂತ ಶ್ರೀಯುತ ಎಲ್ ನಾಗಭೂಷಣ್ ಅವ್ರಿಗೆ ಈ ಒಂದು ಚಾನಲ್ ಮುಖಾಂತರ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನನ್ನ ಕಲಾವಿದರ ಜೊತೆಲಿ ತುಂಬಾ ಖುಷಿ ಆಯ್ತು ಈ ಒಂದು ಅವಕಾಶ ಕೊಟ್ಟಿದ್ದು. ಸಹ ನಿರ್ಮಾಪಕರು ಇಲ್ಲ ಸರ್, ಹಾಗೆ ಕೆಲವು ಸಹ ನಿರ್ಮಾಪಕರು ಜೊತೆ ಆಗ್ತಾ ಬಂದ್ರು, ಈ ಚಿತ್ರನ ಮುಗಿಸ್ಕೊಟ್ರು. ಅವ್ರಿಗೆಲ್ಲರಿಗೂ ಈ ವೇದಿಕೆ ಮುಖಾಂತರ ಒಂದು ದೊಡ್ಡ ನನ್ನ ಕಲಾವಿದರು ಮತ್ತೆ ನಮ್ಮ ನಂದಿನಿ ಮೇಡಮ್ ಅವರೊಂದಿಗೆ ಅಭಿನಂದಿಸಿ ಶಿರಸ ವಂದನೆ ಮಾಡ್ತಾ ಇದ್ವಿ. AP ಶ್ರೀನಾಥ್ ಅಂತ, ಅದು ಇವರು. ಜೈ ಹಿಂದ್, ಒಂದೇ ಮಾತರಂ. ಇವರು ವೃತ್ತಿಲಿ ತುಂಬಾ ಉನ್ನತ ಸ್ಥಾನಗಳಲ್ಲಿ ಕೆಲಸ ಮಾಡಿ, ಸೋಷಿಯಲ್ ವರ್ಕ್ಗಳಲ್ಲಿ ಕೆಲಸ ಮಾಡಿ, ಒಂದು ನಯಾ ಪೈಸೆ ಆಸೆ ಪಡೆದಂತ ವೃತ್ತಿ ಮಾಡ್ಕೊಂಡು ಬಂದಂತ ವ್ಯಕ್ತಿ. ಆ ವಿಚಾರ ನನ್ಗೆ ಇಷ್ಟ ಆದಾಗ ಇವ್ರನ್ನ ನಾನು ಪಾತ್ರಕ್ಕೆ ಕರೆದಾಗ ಆ ವಿಚಾರ ನನ್ಗೆ ಇಷ್ಟ ಆಯ್ತು, ಕರೆದೆ. ನನ್ನನ್ನ ನೋಡಿ ಈತನ ಕೈಯಲ್ಲಿ ನಾನು ಹೆಣ್ಗಕ್ ಆಗಲ್ಲ, ನಾನು ಹೊರಟು ಬಿಡ್ತೀನಿ ಅಂತ ಓಡ್ತಾ ಇದ್ದವ್ರು. ಹಾಗೆಲ್ಲ ಓಡಿದ್ರೆ ಕಲಾವಿದರಾಗಕ್ಕಾಗಲ್ಲ, ಕರಿಯೋ ರಾಜ ಅಂತ ಹೇಳ್ಬಿಟ್ಟು ನನ್ನ ಅಸಿಸ್ಟೆಂಟ್ ಹೇಳಿ ಕರೆಸ್ತೀನಿ. ಅದಾದ್ಮೇಲೆ ಆ ಮುಂದಿನ ಜರ್ನಿಲಿ ಆ ಚಿತ್ರತಂಡದಲ್ಲಿ ಅವರ ಒಂದು ಪಾತ್ರ ತುಂಬಾ ಅದ್ಭುತವಾಗಿತ್ತು. ಅದು ನಾನು ಹೇಳೋದ್ಕಿಂತ ಇದೇ ಒಂದು ಕ್ಷಮಿಸ್ಬಿಡಿ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ಆ ಚಿತ್ರ ಇನ್ನೇನು ಕೆಲವೇ ದಿನಗಳು, ಇನ್ನು 3 ದಿನ 17ನೇ ತಾರೀಕು ನಮ್ಮ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಾಣೋ ಒಂದು ಸಂದರ್ಭ ಬಂದಿದೆ. ತಾವುಗಳೆಲ್ಲ ದಯಮಾಡಿ ಆ ಚಿತ್ರಕ್ಕೆ ಬಂದು ಎಲ್ಲ ನಮ್ಮ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸ್ಬೇಕು ಅನ್ನೋ ಒಂದು ವಿಷಯನ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ ಇನ್ನೊಂದು ಖಳನಾಯಕನ ಪಾತ್ರ ಮಾಡಿದಂತ ಮಂಜುನಾಥ್ ಎಲ್, ಈತನು ಒಬ್ಬ ಅದ್ಭುತ ನಟ. ಮತ್ತು ನಮ್ಮ ವಿಶಾಲ್ ಸಂಜಯ್ ಆರಾಧ್ಯ ಅಂತ, ಆತ ಕೂಡ ಒಂದು ಹಾಸ್ಯ ಕಲಾವಿದನಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ತರದೊಂದು ಪಾತ್ರನ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೂ ನಿಮ್ಮಿಂದ ಆಶೀರ್ವಾದ ಕೇಳ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ಇನ್ನ ಬೇರೆಯವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ನನ್ನ ಮನಸ್ಸು ಆತರಿತಾ ಇದೆ. ದಯವಿಟ್ಟು ಮಾತಾಡಿ ಶ್ರೀನಾಥ್ ಅವರೇ. ಜೈ ಹಿಂದ್, ಒಂದೇ ಮಾತರಂ. ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಜವಾಗ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾದ ಒಂದು ದಿನ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ 9,000 ಮಾಡೋದೇ ಕಷ್ಟ, ಜನಗಳನ್ನ ಮೆಚ್ಚೋದೇ ತುಂಬಾ ಕಷ್ಟ. ಆದ್ರೂ ಆ ರೀತಿಲಿ ನಂದಿನಿ ಮೇಡಮ್ ಅವರು 90,000 ಸಬ್ಸ್ಕ್ರೈಬ್ ಮಾಡಿ ಒಂದು ಮಹಿಳೆ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಹೇಳೋದು ಒಂದಿಷ್ಟೇನೆ, ಯಾವುದೇ ರೀತಿಯಾದ ಕನ್ನಡ ಚಲನಚಿತ್ರ ಆಗ್ಲಿ, ಅದರಲ್ಲಿ ಸ್ಪೆಷಲಿ ನಮ್ಮ ಚಲನಚಿತ್ರ ಎಲ್ಲ ಹೊಸ ತಂಡ ಇಟ್ಕೊಂಡು ಮಾಡಿದೀವಿ. ಬಹಳ ಅದ್ಭುತವಾದ ಒಂದು ಅನುಭವ ಇರುವಂತಹ ವ್ಯಕ್ತಿ, ಜೀವನದಲ್ಲಿ ಅನುಭವ ಇರುವಂತಹ ವ್ಯಕ್ತಿ, ಯಾವ ರೀತಿ ಜನಗಳಿರ್ತಾರೆ, ಯಾವ ರೀತಿ ಸಿನಿಮಾ ಮಾಡ್ಬೋದು, ಯಾವ ರೀತಿ ಮಾಡಿದ್ರೆ ಏನಾಗಬಹುದು ಅನ್ನೋದಕ್ಕೆ ಕಾರಣ. ನಿಜ, ಅವ್ರು ಹೇಳಿದ್ ಕರೆಕ್ಟೇ. ಮೊದಲನೇ ದಿವಸನೇ ನಾನು ವಾಪಸ್ ಬರೋದಕ್ಕೆ ರೆಡಿ ಇದ್ದೆ. ಯಾಕೆ ಅಂತಂದ್ರೆ ನನಗೆ ಅಲ್ಲಿ ವಾತಾವರಣ ನಮ್ಗೆ ಸರಿ ಬರಲ್ಲ. ಯಾಕಂದ್ರೆ ನಾವು ಸ್ಪೋರ್ಟ್ಸ್ ಅಲ್ಲಿ ಇದ್ದವರು, ಮತ್ತೆ ಮಿಲಿಟರಿ ಇದ್ದವರು. ಸೊ ಈ ರೀತಿ ವಾತಾವರಣ ನಮ್ಗೆ ಸೆಟ್ ಆಗದಿರೋ ಕಾರಣಕ್ಕೆ ಸರ್ನ ಬಂದ್ ಹೇಳ, ಸರ್ ಅದೇನ್ ಖರ್ಚಾಗಿದೆ ಅವತ್ತಿನ ಕೊಟ್ಬಿಡ್ತೀನಿ, ಇರಿ ಸರ್, ಸಮಾಧಾನದಿಂದ ಇರಿ ಅಂತ ಹೇಳಿದ್ರು. ಅದಕ್ಕೆ ಪ್ರಮುಖ ಕಾರಣರಾದವರು. ಈ ವಿಷಯದಲ್ಲಿ ನಾವು ಹೇಳಲೇಬೇಕು. ನಮ್ಮ ಚಲನಚಿತ್ರ ತಂಡದ ಎಲ್ಲ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ರು. ಅದರಲ್ಲೂ ಸ್ಪೆಷಲಿ ಸೂರ್ಯ ಅವರು ಅಂತ ಹೇಳಿದ್ರಲ್ವಾ, ನಿಜವಾಗ್ಲೂ ಅವರು ಸೂರ್ಯ ಅಂತಾರೆ, ಎಲ್ಲರಿಗೂ ಬೆಳಕು ಕೊಡುವಂತದ್ದೇ. ಆದ್ರೆ ಅವ್ರ ಬುಡದಲ್ಲಿ ಕತ್ಲೆ ಇರುತ್ತೆ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಅದೇನು ಉತ್ಪ್ರೇಕ್ಷೆಗೋ ಅತಿಶಕ್ತಿಯಿಂದಾನು ಹೇಳ್ತಾರೋದಂತಲ್ಲ. ಈ ಚಲನಚಿತ್ರದಲ್ಲಿ ನಾವೇನಾದ್ರೂ, ಅಥವಾ ವಿಶಾಲ್ ಅವ್ರಾಗ್ಬೋದು, ಮಂಜು ಆಗ್ಬೋದು, ನಾಯಕಿ ಆಗ್ಬೋದು, ಪ್ರತಿಯೊಬ್ಬ ಕಲಾವಿದರು ಕೂಡ ನಿಜವಾಗ್ಲೂ ಇವರ ಒಂದು ತಾಳ್ಮೆಯಿಂದಾನೇ, ಇವರ ಒಂದು ಸಹಕಾರದಿಂದಾನೇ ನಿಜವಾಗ್ಲೂ ರಾವಣಾಪುರ ಅನ್ನೋ ಒಂದು ಸಿನಿಮಾ ಬರೋದೇ ಸಾಧ್ಯ ಆಯ್ತು. ಅದಕ್ಕೂ ಮುಂಚೆ ಹೇಳ್ಬೇಕು ವೀಕ್ಷಕರೇ, ನಮ್ಮ ಸುಜಲೂರು ಅಂತ ವಾಟಾಳ್ ಪಕ್ಕದಲ್ಲಿದೆ, ಈ ನರಸೀಪುರ
ಒಂದು ಜನನ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರು ಖಂಡಿತ. ಎಂತಂತ ನಮ್ಗೆ ಸಹಕಾರ ಕೊಟ್ರು, ಹೌದು. ಯಾವ ರೀತಿ ಸಲಕರಣೆಗಳು ಬೇಕು, ಜನನ್ ತುಂಬ್ಸಕ್ಕಾಗ್ಲಿ ಅಥವಾ ಒಂದು ನೀರಾಗ್ಲಿ, ಇವತ್ತಿನ ದಿವಸ ಎಲ್ಲೇ ಹೋದ್ರು ಕಮರ್ಷಿಯಲ್ ದುಡ್ಡು ದುಡ್ಡು ದುಡ್ಡು, ಹಣ ಅನ್ನೋ ಕಡೆ ಹೋಗ್ತಾ ಇದಾರೆ ಹೊರತು ಗುಣ ಅನ್ನೋ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ನೀವು ಯಾವ ರೀತಿ ಮುಹೂರ್ತ ಮಾಡಿದ್ರು, ಮುಹೂರ್ತದಲ್ಲಂತೂ ನಾನು ಇರ್ಲಿಲ್ಲ. ಮುಹೂರ್ತ ಆದ ನಂತರ ನಾನು ಬಂದಿದ್ದೀನಲ್ಲ, ಆ ಮುಹೂರ್ತ ಆದ ನಂತರ ನೀವು ಹುಡುಕಿದಂತ ಜಾಗ. ನಮ್ಮ ಮಾದೇಶಣ್ಣ ಅವರೆಲ್ಲ ಎಷ್ಟು ಸಹಕಾರ ಕೊಟ್ಟರಲ್ವಾ ಸರ್ ನಮ್ಗೆ. ಹೌದು, ಮಾದೇಶಣ್ಣ ಅವರಾಗ್ಲಿ, ಆ ಊರಿನ ಜನ ಪ್ರತಿಯೊಬ್ಬರು ನಿಜವಾಗ್ಲು, ಮತ್ತೆ ನಮ್ಮ ನವೀನ್ ಸರ್ ಆಗ್ಬೋದು, ಹೌದು. ನಮ್ಮ ನೃತ್ಯ ಕಲಾವಿದರು, ನೃತ್ಯ ಯಾರು ಡ್ಯಾನ್ಸ್ ಮಧು ಮಾಡೋದು ಮಧು ಮಧುರಾಗಿರ್ಬೋದು, ಮತ್ತೆ ನಿಜವಾಗ್ಲೂ ಕರಾಟೆ ನಾಗೇಂದ್ರ. ಕರಾಟೆ ನಾಗೇಂದ್ರ ಅವರು. ಆಮೇಲೆ ವಿಷಯ ಹೇಳಲೇಬೇಕು, ಕೆಲವೊಂದನ್ನ ಮಾಡ್ಬೇಕು, ಕೆಲವೊಂದನ್ನ ಆಗ್ಬಿಡತ್ತೆ. ಆ ಭಗವಂತ ಮಾಡಿಸ್ಬಿಡ್ತಾನೆ. ಇವರೇ ಮಾಡ್ಬೇಕು, ಇವ್ರು ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ನಿಜವಾಗ್ಲು ನನ್ನ ಆಯ್ಕೆ ಬಂದಾಗ ಸುಮಾರು ಪ್ರಕ್ರಿಯೆಗಳು ನಡೆದಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಿರ್ದೇಶಕರ ಶ್ರಮ, ಅವ್ರ ಸಿನಿಮಾ ಮೇಲಿನ ಪ್ರೀತಿ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಇದು. ಅದನ್ನ ವಿಶೇಷವಾಗಿ ಹೇಳಲೇಬೇಕು ನಿಜವಾಗ್ಲು. ಅದನ್ನ ನಾವೆಲ್ಲರೂ ಹಂಚ್ಕೊಳ್ಳೋದಕ್ಕಿಂತ ನಿರ್ದೇಶಕರು ಚಿತ್ರದ ಬಗ್ಗೆ ಅವರೇ ಹೇಳಿ. ಖಂಡಿತ ಹಂಚ್ಕೋತಾರೆ. ನಾನು ಮುಗಿಸ್ಬಿಡ್ತೀನಿ, ಖಂಡಿತ. ಜಾಸ್ತಿ ಇಲ್ಲ. ಇದೊಂದು ನನಗೆ ಒಂದು ಸುವರ್ಣ ಅವಕಾಶ. ಮೊದಲಿಗೆ ನನ್ನ ಒಂದು 25 ವರ್ಷದ ಜರ್ನಿ ಇದೆ ಚಿತ್ರರಂಗದಲ್ಲಿ. ಆದ್ರೆ ಸಾಧನೆಗೆ ಅವಕಾಶಗಳು ಕಮ್ಮಿ. ಅಲ್ಲಿ ಹಠ ತೊಟ್ಟು ನಿಂತವ್ರು ಮಾತ್ರನೇ ಈ ವೇದಿಕೆಗೆ ಬರೋದಕ್ಕೆ ಸಾಧ್ಯತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಒಂದು ಉದಾಹರಣೆ ಆಗಬಹುದೇನೋ ಅನ್ನೋ ವಿಚಾರನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಸಾಹಸದ ಅಂಬಲಲ್ಲಿರುವಂತ ವ್ಯಕ್ತಿ ಇಲ್ಲಿ ಸೂರ್ಯ ಅಂತೇಳಿ ಆಯ್ತಾ, ಮತ್ತು ವಿಶಾಲ್ ಅಂತ, ಮತ್ತು ಮಂಜಾ ಅಂತ, ಇವರೆಲ್ಲ ತುಂಬಾ ಆತರಿದ್ದಾರೆ. ನನಗೊಂದು ವೇದಿಕೆ ಸಿಕ್ಕರೆ ಸಾಕು, ನಾನೇನೋ ಒಂದು ಪ್ರೂವ್ ಆಗ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಈ ತರ ಒಂದು ಕಲಾವಿದರನ್ನ ಈ ಪ್ರೋಗ್ರಾಮ್ ನೋಡಿದಂತ ಕೆಲವು ನಿರ್ದೇಶಕರು, ಪ್ರಖ್ಯಾತಿ ಹೊಂದಿರೋಂಥ ನಿರ್ದೇಶಕರು, ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತೀನಿ, ಈ ತರ ಒಂದು ಹಸಿವಿರೋ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ಇವ್ರ ಕನಸನ್ನ ಸಾಕಾರಗೊಳಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಕೂಡ ನಿಮ್ಮಲ್ಲಿ, ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ನಾನು ಮೊದಲು ಈ ಪಳಗಿರೋಂಥ ಕಲಾವಿದರು ನನ್ನ ಹತ್ರ ಬರ್ತಾರೆ, ಒಂದು ತಂಡ ಬಂದಾಗ, ಸಾರ್ ಇವನ ಸಾರ್ ನೋಡಕ್ ಹಂಗಿದ್ದಾನೆ ಸಾರ್, ಅವನೇನು ಗೊತ್ತಿಲ್ಲ ಅಂತೀರ, ಹೊಸಬ, ಬೇಡ ಸರ್ ಅವನು ಅನ್ನೋಂಥದ್ದು ವಿಚಾರಗಳು ನನಗೆ ಬರುತ್ತೆ. ನಾನು ಅವ್ರಿಗೆಲ್ಲ ಹೇಳಿದ್ ಒಂದೇ, ಯಾಕೆಂದ್ರೆ ಹಿಂದೆ ತ್ಯಾಗಮಯ ಅನ್ನೋ ಒಂದು ಚಿತ್ರದಲ್ಲಿ ನನಗೆ ಈತ ಪರಿಚಯ ಆಗಿದ್ದು. ಆತನ ಒಂದು ಫ್ರೇಮ್ ಅಲ್ಲಿ ನೋಡಿದಾಗ ನನ್ಗೆ ವಾವ್ ಅಲ್ಟಿಮೇಟ್ ರೇ ಅನ್ಸ್ಬಿಡ್ತು ಮೈಂಡ್ಲಿ, ನನ್ನ ಮನ್ಸಲ್ಲಿ. ಯಾರಿಗೂ ನನ್ನ ಎಕ್ಸ್ಪ್ಲನೇಷನ್ ಹೇಳಿರ್ಲಿಲ್ಲ ಅವತ್ತು. ಮುಂದೆ ನೀನು ಒಳ್ಳೆ ಕಲಾವಿದ ಆಗ್ತೀಯ ಕಣೆ, ನಾನು ನಿನ್ನ ಬೇರೆ ರೇಂಜಲ್ಲಿ ತೋರಿಸ್ತೀನಿ ಅನ್ನೋ ರೀತಿಲಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ಆವತ್ತೆ. ಬಟ್ ಹೇಳಿರ್ಲಿಲ್ಲ. ಹೀಗೆ ನಡೀತಾ ಒಂದು ಅವಕಾಶ ನಮ್ಗೆ ಆ ತಾಯಿ ಸರಸ್ವತಿ ಕೊಟ್ಲು, ಒಂದು ಸಿನಿಮಾ ಮಾಡೋದಕ್ಕೆ ಯೋಗ ಕೊಟ್ಬಿಡೋಣ, ಇವನಿಗೂ ಒಂದು ಯೋಗ್ಯತೆ ಕೊಟ್ಬಿಡೋಣ ಅಂತ ಆ ತಾಯಿ ಕರುಣಿಸಿದ್ಲು. ಆ ಒಂದು ಕರುಣೆಯಿಂದ ನನಗೆ ಸಿಕ್ಕಂತ ಅವಕಾಶದಲ್ಲಿ ಈ ಒಂದು ಹಸಿವಿರೋ ಕಲಾವಿದರನ್ನ ನಾನು ತಗೊಂಡ್ ಬಂದಿದ್ದೀನಿ. ಬಟ್ ನಾನು ಹೇಳ್ತೀನಿ, ಖಂಡಿತ ಇವರೆಲ್ಲ ಒಂದು ಒಳ್ಳೆ ಸ್ಥಾನಕ್ಕೆ ಕನ್ನಡ ಚಿತ್ರ ಮಾಧ್ಯಮದಲ್ಲಿ ನಿಲ್ತಾರ ಅನ್ನೋ ಭರವಸೆನ ಖಂಡಿತವಾಗ್ಲೂ ನಾನು ನಮ್ಮ ಬೆಣ್ಣೆ ಕೃಷ್ಣ ಬ್ಲಾಗ್ ನಂದಿನಿ ಅವ್ರ ಚಾನಲ್ ಥ್ರೂ ಹೇಳೋದಕ್ಕೆ ತುಂಬಾನೇ ಖುಷಿ ಪಡ್ತೀನಿ. ಯಾವ ಲೆವೆಲ್ಗೆ ಹಸುವಿದೆ ಅಂದ್ರೆ ಈ ಕಲಾವಿದರಿಗೆ ಎಲ್ಲ ವಿಭಿನ್ನ. ಇಲ್ಲಿ 4 ಜನ ಇವ್ರನ್ನ ಮಾತ್ರ, ಇನ್ನೂ ಇದಾರೆ ಹಲವಾರು ಕಲಾವಿದರು ಇದ್ದಾರೆ ಆ ಚಿತ್ರದಲ್ಲಿ. ಅವರುಗಳೆಲ್ಲ ಹೇಗೆ ಅಂದ್ರೆ ಗಾಡ್ ಗಿಫ್ಟ್ ಅನ್ನೋ ತರ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಕ್ಕಿರೋಂತ ವಿಚಾರಗಳವೆಲ್ಲ. ಬಟ್ ಇವರಾಗಿ ಸಂಪಾದನೆ ಮಾಡಿರೋಂತ ಈ ಒಂದು ಪಾತ್ರಗಳು, ಆ ಪಾತ್ರಗಳನ್ನ ಹೇಗೆ ಮಾಡಿದ್ದಾರೆ ಅಂದ್ರೆ ಪದಗಳು ಸಾಲಲ್ಲ ವರ್ಣಿಸೋದಕ್ಕೆ. ಹಾಗೆ ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ಇವ್ರು ಬರುವಾಗ ಬಂದಿದ್ದು ಚಿತ್ರಗಳನ್ನ ನೋಡಿ ನನ್ಗೆ ತಬ್ಬಿಬ್ಬಾಗ್ಬಿಟ್ಟಿದೀನಿ. ಏನಪ್ಪಾ ಈತನ್ನ ಕನ್ಸಿಡರ್ ಮಾಡಿ ಬನ್ರಿ ಅವ್ರನ್ನ ಕರೀರಿ, ಇವ್ರದೊಂದು ಗೆಟಪ್. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ವಿಶ್ವ ಅಂತ ಆತ ಬಂದು ಇವ್ರದೊಂದು ಫೋಟೋ ತೋರಿಸ್ತಾನೆ. ಎಸ್ ಈ ವಂಚನೆ ಬೇಕೋ ಕರ್ಸಯ್ಯ ಅಂತ ಹೇಳ್ತೀನಿ. ಸರ್ ಅವರು ಬರ್ತಾರಂತೆ, ಸರಿ ಬರಕ್ ಹೇಳೋ. ಬಂದ ಮೇಲೆ ಈ ವ್ಯಕ್ತಿ ಆರ್ಟಿಸ್ಟ್ ಏನ್ ಮಾಡ್ತಾರೆ, ಒಂದು ಮಿಲಿಟರಿ ಹೆಲ್ಮೆಟ್ ಹಾಕೊಂಡು ಒಂದು ಮಿಲಿಟರಿ ಸಿಸ್ಟಮ್ ಅಲ್ಲಿ ಒಂದು ಹಿಂದೆ ಮಗನ್ನ ಕರ್ಕೊಂಡು ಬಂದಿರ್ತಾರೆ ಆ ಚಿತ್ರತಂಡಕ್ಕೆ. ನಾನು ಶಾರ್ಟ್ ಅಲ್ಲಿ ಇರ್ತೀನಿ, ಶಾರ್ಟ್ ಬ್ರೇಕ್ ಮಾಡಿ ಬಂದು ನೋಡ್ತೀನಿ, ಇವರು ನನ್ನನ್ನ ಫಸ್ಟ್ ಟೈಮ್ ನೋಡ್ತಾರೆ. ನಾನು ಈ ವ್ಯಕ್ತಿನ ನೋಡ್ತೀನಿ, ನನ್ಗೊಂದು ರೆಸ್ಪೆಕ್ಟ್. ಮಿಲಿಟರಿ ಅಂದ್ರೆ ನನ್ಗೆ ಅದನ್ನ ಬಾಲ್ಯದಿಂದಲೂ ಒಂದು ಲಾರಿ ಚಾಲಕರು ನೋಡಿದ್ರು ಮಿಲಿಟರಿ ಅವ್ರ ತರ ಫೀಲ್ ಮಾಡಿ ಸೆಲ್ಯೂಟ್ ಹೊಡಿತಿದ್ದು ಕಾಲ ನಾವು. ಅದರಾಗಿ ನನ್ನ ಕಣ್ಣೆದುರಿಗೆ ಒಬ್ಬ ಮಿಲಿಟರಿ ವ್ಯಕ್ತಿ ಬಂದಿದ್ದಾರೆ ಅಂದಾಗ ನಾನು ನಿಜಕ್ಕೂ ಅವತ್ತು ನನ್ಗೆ
ಅದೊಂದು ಬೇರೆ ಲೆವೆಲ್ ಅಲ್ಲೇ ಫೀಲ್ ಇತ್ತು. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಎದುರುಗಡೆ ಇರೋರ್ಗೆ ನಮ್ಮನ್ನ ರಾಕ್ಷಸರ ತರ ನೋಡ್ತಾ ಇರ್ತಾರೆ ಅವರು. ಡೈರೆಕ್ಟರ್ ಅಂದ್ರೆ ಇವ್ನ್ ಬೇರೆ ಲೆವೆಲ್ ಹಂಗೆ ಹಂಗೆ ಅನ್ನೋ ತರ. ಬಟ್ ಅದಾದ ನಂತರ ನೀವು ಮಾಡ್ರಿ, ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಊಟ ಗೀಟ ಮಾಡ್ಕೊಳ್ಳಿ, ನಾನ್ ಬರ್ತೀನಿ, ಸೀಕ್ವೆನ್ಸ್ ಹೇಳ್ತೀನಿ ಅಂತೇಳಿ ನಾನು ಟೇಕಿಗೆ ಬರ್ತೀನಿ. ಇವ್ರಾಗ್ಲೇ ಕಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲ ಈತನ ಜೊತೆಗೆ ನಾನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಹೊರಟ್ಬಿಡ್ತೀನಿ ನಾನು ವಿಚಾರ ಇವ್ರ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಆಮೇಲೆ ನನ್ನ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಸಾರ್ ಅವರು ಹೋಗ್ತೀನಿ ಅಂತಿದ್ದಾರೆ ಸಾರ್, ಅವ್ರ ಕೈಲಿ ಆಗಲ್ಲಂತೆ ಸಾರ್, ಈ ಅಟ್ಮಾಸ್ಫಿಯರ್ ಈ ಸೆಟ್ ಆಫ್ ನೋಡ್ಬಿಟ್ಟು ಏನೋ ಅವರೇ ಇಲ್ಲ ಅಂತೇಳಿ. ಯಾಕೆ ಮಾಡೋದಕ್ಕೆ ಹೇಳಯ್ಯ, ಏನೂ ಆಗಲ್ಲ, ನಾನು ಇದೀನಿ ಸಾಥ್ ಕೊಡ್ತೀನಿ ಅಂತ. ಸೊ ಹಿಂಗೆ ಏನೋ ಒಂದು ಕಸಲ ಮಸಲ ಮಾಡ್ಕೊಂಡು ಬಂದು ಒಂದು ಸೆಟ್ಟಲ್ಲಿ ನಿಂತ್ಕೊಂತಾರೆ. ಒಂದು ಪಾತ್ರ ನಾನು ಸೂರ್ಯನ್ ಬಿಟ್ಬಿಟ್ಟಿರ್ತೀನಿ. ಹೋಲ್ ಎಂಟೈರ್ ಸಿನಿಮಾನ ತಗೊಂಡ್ ಬಂದು ನಾನು ಈತನ ಕೈ ಸ್ಕ್ರಿಪ್ಟ್ ಒಪ್ಸಿ ಬರೆಯುವಾಗ ಕೂಡ, ನಾವು ಸ್ಕ್ರಿಪ್ಟ್ ಬರೆಯುವಾಗ ಸೂರ್ಯ ಮತ್ತು ವಿಶಾಲ್ ಡೇ 1 ಇಂದ ಇದ್ದವರು. ಆತ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ, ಆಮೇಲೆ ಇವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಒಂದು ಜವಾಬ್ದಾರಿನ ಇವ್ರಿಗೆ ಕೊಟ್ಟಿದ್ದೆ, ಆ ಜವಾಬ್ದಾರಿ ನಿಭಾಯಿಸುವಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ನಡ್ಕೊಂಡು ಬಂದಿದ್ದಾನೆ ಆ ಮನುಷ್ಯ. ಆ ಪಾತ್ರನ ಎಕ್ಸ್ಪ್ಲೈನ್ ಮಾಡು ಸೂರ್ಯ ಇವ್ರಿಗೆ, ಯಾಕೋ ಹಿಂಗ್ ಓಡೋಗ್ತೀನಿ, ನಾನೇನ್ ಆತರ ಕಾಣ್ತೀನೇನಯ್ಯ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತೀನಿ. ಎಕ್ಸ್ಪ್ಲೈನ್ ಮಾಡಿ ಹೇಗೋ ಒಂದು ಏನೋ ಒಂದು ಆ ಮನುಷ್ಯನಲ್ಲಿ ಇರೋ ಪವರ್ನ ಹಾಕಿ ಯೂಸ್ ಮಾಡ್ಕೊಂಡು ಈ ವ್ಯಕ್ತಿನ ಮಸಾಜ್ ಮಾಡಿ ತಗೊಂಬಂದ್ ಸೆಟ್ ಹತ್ರ ನಿಲ್ಲಿಸ್ತಾರೆ. ಇವ್ರು ಬಂದು ನಿಂತ್ಕೊಂಡು ಅಲ್ಲೂ ಈ ಪಾತ್ರ ಅವ್ರಿಗೆ ಮಾಡೋ ಅಂತದ್ದೇನು ಸ್ಟೇಜ್ ಫಿಯರ್ ಇಲ್ಲ, ಆ ತರದ್ದೆಲ್ಲ ಏನಿಲ್ಲ. ಏನೋ ಅದು ಅವ್ರಿಗೆ ಮೊದಲು ಒಂಥರ ಇದ್ ಮಾಡ್ಕೊಂಡ್ರು. ನಂತರ ಅದು ಆ ಶಾರ್ಟ್ಸ್ ನನ್ಗೆ ಸರಿ ಬಂದಿಲ್ಲ. ಅದಾದ ನಂತರ ಸೂರ್ಯ ಅದೇನ್ ಎಕ್ಸ್ಪೆನ್ಸಸ್ ಇದೆ ನಾನು ಕೊಡ್ತೀನಿ, ಈ ಬ್ಲಾಕ್ ನ ಸ್ಟಾಪ್ ಮಾಡಕ್ ಹೇಳು ಅನ್ನೋ ವಿಚಾರ, ಮತ್ತ ಅದೇ ವಿಚಾರ ನನ್ನ ಹತ್ರ ಬಂದ್ ಹೇಳುವಂಥದ್ದು. ಇವೆಲ್ಲ ನಡೆದಾಗ ನಾನು ಹೇಳ್ದೆ, ದುಡ್ಡು ಈಸ್ಕೊಳಕಲ್ಲ ರೀ ನಿಮ್ಮನ್ನ ಕರೆದಿರೋದು, ಪಾತ್ರದಲ್ಲಿ ನೀವು ನಿಂತ್ಕೋಬೇಕು. ಕೆಲವೊಂದು ಎಷ್ಟೋ ಸಿನಿಮಾಗಳು ಸೋತ್ರು ಕೂಡ ಆ ಸಿನಿಮಾದಲ್ಲಿರೋ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ನನ್ನ ಸಿನಿಮಾ ಗೆಲ್ಲಿ ಅಂತ ಸಿನಿಮಾ ಮಾಡ್ತೀವಿ ಹೊರತು ಸೋಲ್ಲಿ ಅಂತ ಮಾಡಲ್ಲ. ನನ್ನ ಸಿನಿಮಾ ಅದ್ಭುತವಾಗಿದೆ. ಆ ಅದ್ಭುತದಲ್ಲಿ ಇನ್ನೂ ಒಂದು ಅದ್ಭುತ ಅನ್ನೋದು ಏನಾದ್ರು ಇದ್ರೆ ಅದು ಇವ್ರುಗಳು ಈ 4 ಜನ ಪಾತ್ರ. ಆಮೇಲೆ ವಿಶೇಷವಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಏನಾದ್ರು ಇದ್ರೆ ಅದು ಈ ವ್ಯಕ್ತಿ ಮುಖಾಂತರ. ನೀವು ನೋಡಿ, ಅದ್ರಲ್ಲೊಂದು ಡೈಲಾಗ್ ಇದೆ, ಈಕೋದ್ನಲ್ಲಪ್ಪ ನಿಮ್ಮ ಅಣ್ಣ 3 ನಾವ ಹಂಗೆ ತಾನೆ ನೀವೆಲ್ಲ ನಡಲ್ಲ ಕಂಡಿವ್ನಿ. ಇದು ಆ ಬಾಡಿ ಲ್ಯಾಂಗ್ವೇಜ್ ನ ಆ ಚಿತ್ರದಲ್ಲಿ ನೋಡ್ಬೇಕು ನೀವು. ಆಮೇಲೆ ಈ ವ್ಯಕ್ತಿ ಮಾಡುವಂತ ಪಾತ್ರ ನನಗೆ ಬೇರೆ ಲೆವೆಲ್ ಅನ್ಸಿತ್ತು. ಅದನ್ನ ನಿಮ್ಗಳ ಪಾಯಿಂಟ್ ಇಂದ ನೋಡಿದ್ದೆ, ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ಅಲ್ಲಿ ನೋಡಿದ್ದೆ. ಯಾರನ್ನೂ ಇಷ್ಟ ಇರದಿರೋಂತ ವ್ಯಕ್ತಿನ ಪ್ರೀತಿಸ್ಬಿಟ್ಟಿದ್ದಾಳೆ ಅನ್ನೋ ವಿಚಾರ ಆತನಿಗೆ ಬಂದ ತಕ್ಷಣ ಆಕೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದು ರೂಮಲ್ಲಿ ಬಿಸಾಕ್ಬಿಟ್ಟು, ನಿನ್ನ ಇನ್ನೊಂದು ಸಲ ಅವನ ಹಿಂದೆ ಆಗೋದೇನಾದ್ರು ಗೊತ್ತಾಯ್ತಂದ್ರೆ ಇಲ್ಲೇ ಕೊಂದು ಊತಾಕ್ಬಿಡ್ತೀನಿ ನಿನ್ನ ಅಂತ ಹೇಳಿ ಆ ಒಂದು ಸೀಕ್ವೆನ್ಸ್ ಅಲ್ಲಿ ಮಾಡೋಂತ ವಿಚಾರ ತುಂಬಾ ಅದ್ಭುತ ಅನಿಸ್ತು ನನಗೆ. ನಿಮ್ಮಗಳ ಮನಸ್ಸಿಗೆ ಮುಟ್ಟುವಂತ ಚಿತ್ರ. ಅದರಲ್ಲಿ ಈ 4 ಜನ ಪಾತ್ರಗಳು ತುಂಬಾ ವಿಭಿನ್ನವಾಗಿ, ತುಂಬಾ ವಿಶಿಷ್ಟವಾಗಿ ಮೂಡಿ ಬಂದಿದೆ. ಜೊತೆಲಿ ಇವರ ಪಾತ್ರಗಳ ಜೊತೆಲಿ ಈ ವ್ಯಕ್ತಿ ಒಂದು ಹಾಸ್ಯ ಕಲಾವಿದನಾಗಿ ತುಂಬಾ, ಅವ್ರು ಆಕ್ಚುಲಿ ನಾಯಕ ನಟರಾಗಿ ಮಾಡಿದ್ದು ನನ್ನ ಚಿತ್ರದಲ್ಲಿ ಅವ್ರಿಗೇನೋ ಒಂದು ಅಭಿಮಾನ. ಮತ್ತೆ ಇವರೆಲ್ಲ ಸ್ನೇಹಿತರಾಗಿದ್ದವರು. ಅವಯ್ಯ ಏನ್ ಕೊಡ್ತಾರೆ ಆ ಕ್ಯಾರೆಕ್ಟರ್ ಮಾಡು ಅಂತ ಅವ್ರ ಒಳಗಡೆನೆ ಏನೋ ಮಾತಾಡ್ಕೊಂಡು ಬಂದಂತವ್ರು. ನಮಗೆ ಗೊತ್ತಿಲ್ಲ ಈತ ಒಬ್ಬ ಹೀರೋ ಆಗಿದ್ದಾರೆ ಅಂತ. ನಾನು ಲಡ್ಡು ಅಂತ ಒಂದ್ ಚಿತ್ರ ಮಾಡಿದ್ದೆ ಸರ್ ಅನ್ಕೊಂಡ್ ಬಂದ್ರು. ಹೇಳ್ದೆ ನಾನು, ಲಡ್ಡು ಅಂತ ನೀವು ಮಾಡಿರ್ಬೋದು, ಅದ್ರಲ್ಲಿ ಏನ್ ಪಾತ್ರ ಮಾಡಿದ್ರು ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಚಿತ್ರದಲ್ಲಿ ಈ ತರದೊಂದು ಚಿಕ್ಕ ಪಾತ್ರ ಇದೆ, ಒಂದು ಮೆಸೇಜ್ ಓರಿಯೆಂಟೆಡ್ ಪಾತ್ರ ಇದೆ, ನೀವು ಮಾಡ್ಬೇಕಾಗತ್ತೆ ಅಂತ ಅವರು ಶಿರಸ ವಹಿಸಿ ಅದನ್ನ ಅವರು ಮನಸ್ಫೂರ್ತಿಯಾಗಿ ತಗೊಂಡು ಇಲ್ಲಿ ಹೊರಗಡೆ ನಾನೇನಿದ್ದೀನಿ ಆ ಪಾತ್ರದಲ್ಲಿ ನಾನು ಮಾಡಿದಾಗ ಆ ಪಾತ್ರಕ್ಕೆ ನ್ಯಾಯ ಸಿಗುತ್ತೆ. ನಾವು ಪಾತ್ರಧಾರಿಗಳು ಪಾತ್ರ ಮಾಡ್ಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ಬಂದು ಆ ಒಂದು ಚಿಕ್ಕ ಪಾತ್ರ ಮೆಸೇಜ್ ಕೊಡುವಂಥದ್ದು, ಹಾಸ್ಯ ಸನ್ನಿವೇಶ, ಒಂದು ಬಾತ್ರೂಮ್ ವಿಷಯ, ಹೊರಗಡೆ ಹೋಗೋಣ ವಿಷಯ ತಗೊಂಡ್ ಬಂದು ಅಲ್ಲೊಂದು ಮಾಡಿದರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸರ್ ಇನ್ನೊಂದೇನಂದ್ರೆ ನಾವು
ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಲ್ವಾ? ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ನಾವಾಗ್ಲಿ ನೀವಾಗ್ಲಿ ವಿಶಾಲ್ ಅವ್ರು ಆಲ್ರೆಡಿ 3 ಜನ ಏನು ನಾವು ಸರ್ ಏನ್ ಹೇಳ್ಕೊಡ್ತಾ ಇದ್ರು ಯಾವ್ದಾಗ್ಲಿ ಇಲ್ಲಾಂದ್ರೆ ಅದು ನೈಜತೆನ ಎಷ್ಟು ತಲೆ ತುಂಬಿದ್ರು ಅಂತ ಎಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರ್ ಗಳನ್ನ ಆಲ್ರೆಡಿ ನಮ್ ತಲೆ ತುಂಬಿಟ್ಟು ನಾನು ಮತ್ತೆ ಅವರು ಎಷ್ಟು ಸಂತೋಷ ಪಟ್ಟಿದೀವಿ ಅಂತ ಅಂದ್ರೆ ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಓದ್ಬೇಕು ಅನ್ನೋ ಅಷ್ಟು ಗ್ರಿಪ್ಪಲ್ಲಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗ್ ಬಂತು. ಇನ್ನೇನು ಇನ್ನು 3 ದಿನಗಳು ನನ್ನ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಅದನ್ನ ನೀವು ಬಂದು ನೋಡಿ ಕ್ಷಮಿಸ್ಬೇಕು, ನೋಡಿ ಹಾರೈಸ್ಬೇಕು. ಈ ಮಾತುಗಳಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬೇಕು. ಮತ್ತೆ ಈ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟ ನಮ್ಮ ಯೂಟ್ಯೂಬ್ ಚಾನಲ್ ನಂದಿನಿ ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ನಾನ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ 1200 ವಿಡಿಯೋ ಮಾಡಿದ್ರು. ಫಸ್ಟ್ ಟೈಮ್ ಒಂದ್ ಫಿಲಮ್ ತಂಡ, ಅದು ನನ್ ಮಗದು. ಅದು ಏನಂದ್ರೆ ಮೇಡಮ್, ಅದಕ್ಕೆ ನನ್ ಸ್ಪೆಷಲ್ ಥ್ಯಾಂಕ್ಸ್. ಏನಂದ್ರೆ ಎಲ್ಲಾರು ಯೂಟ್ಯೂಬ್ ಚಾನೆಲ್ ನ ಮಾಡೋದು ಅವ್ರ ಸಾರ್ಥಕತೆ ಇನ್ನೊಂದೇನೋ ಒಂದು ನನ್ ವ್ಯೂಸ್ ಆಗ್ಬೇಕು, ನನಗೆ ಒಂದು ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನನ್ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್. ಆಮೇಲೆ ನಾವೆಲ್ಲರೂ ಮಾತಾಡಿದ್ವಿ. ನನ್ ಫ್ರೆಂಡ್ ಮಂಜು ಸುಮ್ನೆ ಕೂತವನೆ. ಆಕ್ಚುಲಿ ನಮ್ಮೆಲ್ಲರೂ ಕ್ಯಾರೆಕ್ಟರ್ ಚೆನ್ನಾಗಿ ಬರೋದಕ್ಕೆ ಇವನು ಒನ್ ಆಫ್ ದಿ ಮೇನ್ ಪಿಲ್ಲರ್ ನಮ್ಗೆ. ಸೊ ಅವನಿಗೂ ಒಳ್ಳೇದಾಗ್ಬೇಕು. ನಿಮ್ದು ಇವಾಗ ನಿಮ್ ಸರ್ದಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಅಂತ ಹೇಳ್ಬಿಟ್ಟು ಜೋರು. ನಾನೊಂದು ನಮ್ಮ ಜೋರಾಗಿ ಮಾತಾಡ ರಾಜಾ. ನಮ್ಮ ಡೈರೆಕ್ಟ್ರು ನಾವೆಲ್ಲೇ ಇದ್ವಿ, ಕರೆಕ್ಟ್ ಮಂತೆ ಕರೆಕ್ಟ್ ಹೋಗ್ತಾರೆ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬೇಕು ಬಾಳ್ಲಿ ಅಂತ ಇದ್ದಾರೆ. ಹ್ಞೂ ಅಂದ್ಬಿಟ್ಟು ಹೋಗಿರ್ತೀನಿ. ಮತ್ತೆ ಸೀದಾ ಲೊಕೇಶನ್ ನನಗೆ ಟೀಮು ಸಿಕ್ತವ್ರು ಅದೆಲ್ಲ ನಮ್ಮದು ಫಸ್ಟ್ ಮಂತಲ್ಲಿ ಮೀಟ್ ಮಾಡೋದ್ಮೇಲೆ ಸೀದಾ ಲೊಕೇಶನ್ ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಆದ್ಮೇಲೆ ಈ ಸೂರ್ಯ, ನನ್ನ ಫ್ರೆಂಡ್ ವಿಶಾಲು, ಇವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ನಮ್ಮ ಡೈರೆಕ್ಟರ್ ಲೊಕೇಶನ್ ಕರ್ಕೊಂಡು ಹೋದ್ಮೇಲೆ 1 ವಾರ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆಲಿ ಇದ್ದಿದ್ದು ಈ 5 ದಿನದಲ್ಲಿ ಕ್ಲೋಸ್ ಫ್ರೆಂಡ್ಸ್ಗಳಾದ್ವಿ. ಅವರಿಂದ ಈ ಕ್ಯಾರೆಕ್ಟರ್ ಮಾಡಕ್ಕೆ ನನಗೆ ಈಜಿ ಆಯ್ತು. ನಮ್ಮ ಡೈರೆಕ್ಟರ್ ಆಕ್ಚುಲಿ ಏನಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಅವಕಾಶ ಅನ್ನೋದು ದೊಡ್ಡದು. ಅವಕಾಶ ಎಲ್ಲಿ ಸಿಕ್ಕಿದ್ರು ಹೆಂಗ್ ಸಿಕ್ಕಿದ್ರು ಅದನ್ನ ಉಪಯೋಗಿಸ್ಕೊಂಡು ಒಬ್ಬ ನಟನಾಗಿ ಬರ್ತೀವಿ. ಬಟ್ ಆ ಕೊಡೋಂತ ಎಲ್ಲಾ ಶಕ್ತಿ ಇರೋದು ಒಬ್ಬ ಡೈರೆಕ್ಟರ್ಗೆ. ಡೈರೆಕ್ಟರ್ ಹೆಂಗೆ ಅಂದ್ರೆ ಸೃಷ್ಟಿ ಮಾಡಕ್ಕೆ 2 ಇರೋದು. ಒಂದು ಬ್ರಹ್ಮನ್ ಕೈಯಲ್ಲಿ ಕತೆಗಳ ಮುಖಾಂತರ ಒಂದು ಇದನ್ನ ವಿಜುವಲೈಸೇಷನ್ ಅಲ್ಲಿ ಕಟ್ಕೊಡುವಂತ ಶಕ್ತಿ ಇರೋದು ಒಬ್ಬ ನಿರ್ದೇಶಕನಿಗೆ. ಅವರು ಮಾಡೋ ಪಾತ್ರಗಳು ಅಷ್ಟೇ ನಮಗೆಲ್ಲಾ ಕೊಟ್ಟಿರೋದೇನಂದ್ರೆ, ಈಗ ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಹೇಳ್ತೀನಿ. ಅಯ್ಯಪ್ಪ ಸ್ವಾಮಿ ಗೊತ್ತು ನಿಮಗೆ. ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅದೊಂದು ಹಾಡೇ ಇದೆ, ಕಲ್ಲು ಮುಳ್ಳು ಕಾಲಿಗೆ ನೆಟ್ಟಿ ಸ್ವಾಮಿಯೇ ಶರಣಮಯ್ಯಪ್ಪ. ಇವಾಗ ಶರಣಾಗ್ತಿರೋ ಅಯ್ಯಪ್ಪ ಕಾಣಿಸ್ತಾನೆ. ಸೊ ಅದು ವಿಚಾರವಾಗಿ ತಗೊಳಕೋದಾದ್ರೆ ಎಲ್ಲಾದ್ನು ಏನು ನಾವು ಹಂಚ್ಕೊಂಡು ಇದು ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಅವ್ರ ಹೆಂಗೆ ಶಬರಿಮಲೆಗೆ ಹೋಗ್ತಾರೋ ಹಂಗೆ ಒಂದು ಇಡೀ ಟೀಮು ಸಿನಿಮಾನ ಹಂಗೆ ಎತ್ಕೊಂಡು ಹೋಗ್ತೀವಿ. ಅದಕ್ಕೆಲ್ಲದಕ್ಕೂ ಒಬ್ಬ ಗುರುಸ್ವಾಮಿ ಅಂತ ಒಬ್ರು ಇರ್ತಾರೆ. ಅವರೇ ಗುರುಸ್ವಾಮಿಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಆಕ್ಚುಲಿ ಅವರು ನಮ್ಮನ್ನ ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ಕುಂಡಿಸ್ಕೊಂಡು ಪಾತ್ರದ ಬಗ್ಗೆ ಅಷ್ಟೊಂದು ವಿವರಣೆ ನೀಡಿ ನಮ್ಗೆ ಅವ್ರು ಹೇಳ್ತಾ ಮೈಂಡ್ ಕುತ್ಕೋದಾಗಿರೋದ್ರಿಂದ ಪಾತ್ರದ ಬಗ್ಗೆ ಇವತ್ತು ನಾವ್ ಏನೇ ಒಂದ್ ಮಾಡಿರ್ಬೋದು, ಸಂಪೂರ್ಣವಾಗಿ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಏನಕ್ಕೆ ಅಂತ ಅಂದ್ರೆ ನಾವ್ ಯಾರೇ ಪಾತ್ರಗಳನ್ನ ಮಾಡಿರ್ಬೋದು, ನಿಮ್ ಗಾಡಿಯಲ್ಲಿ ನೋಡೋದವ್ರಿಗೆ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಏನಾದ್ರು ಅನ್ಸಿದ್ರೆ ಅದ್ರ ಸಂಪೂರ್ಣ ಕ್ರೆಡಿಟ್ ಅವ್ರದೇನೆ. ಏನಕ್ಕೆ ಅಂದ್ರೆ ಒಂದೊಂದ್ ಸೀನ್, ಒಂದ್ ಸಣ್ಣ ಸೀಕ್ವೆನ್ಸ್ ಕೂಡ ಹಿಂಗ್ ಒಂದ್ ಮಚ್ಚಿ ಹೇಳ್ಕೊಳ್ಳೋದಾಗಿರ್ಲಿ, ಇಲ್ಲ ಒಂದ್ ದುಡ್ಡು ಕೊಡೋದಾಗಿರ್ಲಿ, ಪ್ರತಿಯೊಂದನು ಅವ್ರು ಆಕ್ಟ್ ಮಾಡಿ ತೋರ್ಸಿರೋದನ್ನ ನಾವು ಮಾಡಿದೀವಿ ಹೊರತು ನಾವೇನೋ ಅದ್ಭುತವಾಗಿ ಮಾಡಿದೀವಿ ಅಂತ ನಾವ್ ಹೇಳ್ಕೊಳಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಜವಾಬ್ದಾರಿ ಅವ್ರದೇನೆ. ಏನು ಕಡೆಯದಾಗ ಏನ್ ಹೇಳ್ಬೇಕು ಅಂದ್ರೆ ಇಲ್ಲ, ನೀವು ವಿಶೇಷತೆ ಏನಿಲ್ಲ. ಒಂದು ನಿಮಿಷ. ವಿಭಿನ್ನತೆ ಇಲ್ಲ ಖಂಡಿತ ಇಲ್ಲ ಇದೆ. ಇಲ್ಲ ನೀವು ಒಂದು ನಿಮಿಷ ನಿಮ್ಮ ಆ ಪಾತ್ರದ ಬಗ್ಗೆ ಮತ್ತು ನಿಮ್ಮ ಆ ಅನುಭವದ ಬಗ್ಗೆ ನಮ್ಮ ನಂದಿನಿ ಮೇಡಮ್ ಅವರ ಯೂಟ್ಯೂಬ್ ಚಾನೆಲ್ ಥ್ರೂ ನೀವು ಹೇಳ್ಕೋಬೇಕು. ಖಂಡಿತ ನಾನು ಹೇಳಲೇಬೇಕು. ಯಾಕಂದ್ರೆ ಮೊದಲನೇ ದಿವಸ ಬಂದಾಗ ಏನು ಕಹಿ ಅನುಭವಗಳೆಲ್ಲ ಏನು ಅನ್ಸಲ್ಲ, ನಮ್ಗೆ ನೋವಾಗತ್ತಷ್ಟೇನೆ. ಇವಾಗ ನೀವ್ ಯಾರೇ ಆಗ್ಲಿ ಏನೇ ಆಗ್ಲಿ ಒಂದು ನಾವು ಬಂದಾಗ ಆಗ್ಲಿ ನಮಗ್ ಕೊಡೋದು ಬೆಲೆಗ್ ಬೇಡ, ದೇಶಕ್ಕೆ ಬೆಲೆ ಕೊಡಿ, ದೇಶನ ಕಾಯ್ದವ್ರಿಗೆ ಬೆಲೆ ಕೊಡಿ ಅಂತ ಹೇಳ್ತೀವಿ ಹೊರತು ಆ ಒಳಗಡೆ ಬಂದಾಗ ನಮಗ್ ಸಿಕ್ಕಿದ ರೆಸ್ಪೆಕ್ಟ್ ಏನೋ ಜೈ ಹಿಂದ್ ಸರ್ ಅಂತ ಹೇಳಿದ ತಕ್ಷಣನೇ ಅವ್ರ ಬಾಯಲ್ಲಿ ಬಂದೆ ಜೈ ಹಿಂದ್ ಸರ್, ನೀವು ಮಾಡ್ಬೋದಾ, ನಿಮ್ಮನ್ನ ಇದ್ ಮಾಡೋದಕ್ಕಾಗಲ್ಲ, ನಾವೇನು ಸರ್ವ್ ಮಾಡೋದಕ್ಕಾಗಲ್ಲ, ಥ್ರೆಟ್ನಿಂಗ್ ಏನು ನಿಮ್ಮನ್ನ ಟರ್ನ್ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ನಮ್ಗೇನು ಗೊತ್ತಿಲ್ಲ ಸರ್, ನಾನು ಎಂಟಿ ಮೈಂಡ್ ಅಲ್ಲಿ ಬಂದಿದ್ದೀನಿ, ದಯವಿಟ್ಟು ನನ್ಗೆ ಅದು ಹೇಳ್ಕೊಟ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ನಿಜವಾಗ್ಲೂ 1ನೇ ಶೆಡ್ಯೂಲು ಯಮ ಯಾತನೆ ಅಂತಾರಲ್ಲ, 1000 ಚೇಳು ಕುಟ್ಟ ತರ ಆಯ್ತು ನನಗೆ. ಒಬ್ಬೊಬ್ರು ವಿವಿಧ ರೀತಿಯಲ್ಲಿ ಮಾತಾಡೋದಾಗ್ಬೋದು, ಅಥವಾ ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಆಗೇ ಇರ್ಬೋದು. ನಿರ್ದೇಶಕನಿಗೆ ಏನ್ ಬೇಕೋ ನಾವು ಅದ್ ಕೊಡ್ಬೇಕು. ಅದಿಲ್ಲ ಅಂತಂದ್ರೆ ನಾವು ಅಪಾತ್ರರು.
ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸ್ತೀವಿ, ನಾನು ಒದಗಿಸೋತ ತೆಗಿತೀನಿ ಅಂತ ಇವ್ರಿಗೆ ನಂಬಿಕೆ ಇತ್ತು. ಮೊದಲ ದಿವಸ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅವರೇ ಹೇಳಿದ್ರು. ಖಂಡಿತ ತದನಂತರ ಇತ್ತು. ಹೇಳಿದ್ರಲ್ಲ ಅಸೋಸಿಯೇಟ್, ಅದೇ ಅದ್ರ ಬಗ್ಗೆ ಸೂರ್ಯ ಹೇಳ್ತಾರೆ. ಅವರ ಜೊತೆಯಲ್ಲಿ ಯಾರಿರ್ತಾರೋ ನಿಜವಾಗ್ಲೂ ಇವರೇ ಯಾರೇ ಮಾಡ್ಲಿ, ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ತಂತ್ರಜ್ಞರಾಗಿರ್ಬೋದು, ಯಾರೇ ಹೊಸಬರು ಬಂದಾಗ ನಿಜವಾಗ್ಲೂ ಇವ್ರು ತಗೊಂಡ್ರಲ್ಲ ಆ ರೀತಿ ತಗೊಂಡ್ರೆ ಮಾತ್ರನೇ. ಇಲ್ಲಿ ಹೇಳೋದು ಏನೂ ಇಲ್ಲ, ಇದು ಪ್ರಚಾರಕ್ಕೋಸ್ಕರ ಖಂಡಿತ ಅಲ್ಲ, ರಾವಣಾಪುರ ಅನ್ನೋ ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರಕ್ಕೋಸ್ಕರ. ಇಲ್ಲಿ ವಿಶೇಷತೆ ಏನೂ ಇಲ್ಲ, ವಿಭಿನ್ನತೆ ಇದೆ. ಖಂಡಿತ ನಾವು ಕೆಲಸ ಕಲ್ತಿದೀವಿ. ಇವರಿಬ್ರು ನಮ್ಗೆ ಆ ಕಲಿಕೆಯ ದಾನವನ್ನ ಭಿಕ್ಷೆಯಾಗಿ ಖಂಡಿತ ಆಗಿದ್ದಾರೆ. ಪ್ರತಿಯೊಬ್ಬರು ನೋಡಿ, ಇವರು ಮಾತಾಡ್ತಾನೆ ಇರ್ಲಿಲ್ಲ, ನಿಜವಾಗ್ಲು ಇವ್ರು ಮಾತಾಡೋ ತರ ಆಯ್ತು. ನಿಜವಾಗ್ಲು ಇವ್ರದೊಂದು ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ತಿಂಗಳು ಒಳ್ಳೊಳ್ಳೆ ಶಕುನ ಇವತ್ತು ನಿಜವಾಗ್ಲೂ ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ದಯವಿಟ್ಟು ಇದೇ 17ನೇ ತಾರೀಕು ಶುಕ್ರವಾರ ಕರ್ನಾಟಕ ರಾಜ್ಯ ಅಂತ ನಮ್ಮ ರಾವಣಪುರ ನಮ್ಮೆಲ್ಲರೂ ಮೇಲೆ ನಿಮ್ ಪ್ರೀತಿ ಇರ್ಲಿ, ಅಮ್ಮನ ಚಾನಲ್ಗೂ ಇದೇ ತರ ಸಪೋರ್ಟ್ ಇರ್ಲಿ, ನಮ್ಮ ಮೇಲೆ ನಿಮ್ ಮೇಲೆ ಎಲ್ಲಾರ್ಗು ನಿಮ್ಮ ಪ್ರೀತಿ ನಮ್ಮ ಮೇಲೆ ಚಿತ್ರ ನೋಡಿ ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಥಿಯೇಟ್ರಲ್ಲೇ ಇದ್ದೀನಿ. ಫಿಲಂ ನಮಸ್ಕಾರ. ನೋಡಿ, ರಾವಣಪುರ ಫಿಲಂನ ದಯವಿಟ್ಟು ಥಿಯೇಟ್ರಲ್ಲೇ ಬಂದ್ ನೋಡಿ. ನಮ್ಮೆಲ್ಲಾರ್ನು, ನಾನು ಹೋಗ್ತೀನಿ ಅವತ್ತು ಫಿಲಂಗೆ, ಫಸ್ಟ್ ಡೇನೆ ನೋಡ್ಕೊಂಡ್ ಬಂದು ನಿಮ್ಗೆ ಅವತ್ತು ಹೇಗಿದೆ ಫಿಲಮು ಅಂತಾನು ನಾನು ಹೇಳ್ತೀನಿ. ಇಷ್ಟೊತ್ತು ನಮ್ನ ಎಲ್ಲ ನೋಡಿದ್ರಿ, ಎಲ್ಲೂ ಸ್ಕಿಪ್ ಮಾಡ್ಬೇಡಿ ವಿಡಿಯೋನ. ಒಂದೇನಾರು ಒಂಚೂರು ಸ್ಕಿಪ್ ಮಾಡಿದ್ರೆ ಇವ್ನ್ ಮಾತಾಡಿದ್ ಹೊರಟೋಗುತ್ತೆ, ಇವ್ರು ಹೇಳಿದೇನೋ ಒಂದ್ ಹೊರಟೋಗುತ್ತೆ, ಶ್ರೀನಾಥ್ ಸರ್ ಹೇಳಿದೇನೋ ಹೊರಟೋಗುತ್ತೆ, ಇಲ್ಲ ಇವ್ರು ಎಲ್ಲಿ ಕೂತ್ಕೊಂಡು ಓದಿದ್ರು ಅನ್ನೋದು ಹೊರಟೋಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ, ತುಂಬಾ ಉದ್ದಾಗಿದೆ. 2 ಭಾಗ ಹಾಕ್ತೀನಿ. ಇದು ಇವತ್ತು 1 ಭಾಗ ಹಾಕ್ತೀನಿ, ನಾಳೆ 1 ಭಾಗ ಹಾಕ್ತೀನಿ. ಯಾಕಂದ್ರೆ ಇನ್ 2 ದಿವಸ ಇರೋದು ನಮ್ಗೆ ಟೈಮ್ ಫಿಲಂ ರಿಲೀಸ್ ಆಗೋದಕ್ಕೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ ಕಡೆಯಿಂದ ಎಲ್ಲ ನನ್ಗೊಂದ್ ಮಾತ್ ಕೊಡ್ಬೇಕು, ನನ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಇನ್ನೊಂದ್ ತಿಂಗಳಲ್ಲಿ ನನ್ಗೆ 10,000 ಸಬ್ಸ್ಕ್ರೈಬರ್ ಬೇಕೇ ಬೇಕು. ಅಮ್ಮ ನಿಮ್ ಚಾನಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ, ನಾನು ಅಬ್ಸರ್ವ್ ಮಾಡ್ತಾನೆ ಇದೀನಿ. ಆಯ್ತಾ, ಬೇರೆ ತರನೇ ಆಗುತ್ತೆ ನನಗೆ ಇವನ್ ಅಂತಾನೆ, ಅಮ್ಮ ನಾನು ಇವತ್ತು 200 ಜನ ಸಬ್ಸ್ಕ್ರೈಬರ್ ಮಾಡಿಸ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾನೆ ಇವನು. ನಾನು ಎಲ್ರುನು ನನ್ ಚಾನಲ್ ನ ಇವರು ನೋಡ್ತಾರಂತೆ, ಮತ್ತೆ ಸ್ಟೇಟಸ್ ಗಳಿಗೆಲ್ಲ ನಾನು ಒಂದೊಂದ್ ವಿಡಿಯೋನು ಸ್ಟೇಟಸ್ ಹಾಕೊಳ್ತೀವಿ ಅಂತ ಹೇಳಿದ್ರು. ಇದಕ್ಕಿಂತ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ನನಗ್ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಅದು ಮಕರ ಸಂಕ್ರಾಂತಿ ಹಬ್ಬದ ದಿವ್ಸನೇ. ಲಾಸ್ಟ್ ಇನ್ನೊಂದ್ಸರಿ ಕೇಳ್ಕೊಳ್ತೀನಿ, ರಾವಣಪುರ ಫಿಲಂನ ಥಿಯೇಟ್ರಲ್ಲೇ ಬಂದ್ ನೋಡಿ, ಇವ್ರನ್ನೆಲ್ಲ ಹರಸ್ರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಹಿಂದ್, ಒಂದೇ ಮಾತರಂ. ಜಯ ಆಂಜನೇಯ.